ಮನಸಾರ ಕತಿ ನಶಿನ ದಿಗ್ಮಲಿ ಕೇಳ ಕೋಟಿ ಇವರ ನಿನ್ನ ಜಡತಿ ತೆಗೆದು ಕೊಡುವೇನೋ ಅಯೋಗ್ಯ ಅನ್ನುವಂತ ಸುಳರ ಮೂವ ಕೊಯ್ದು ಬಿಡುವೇನೋ ನಗದಿ ಮಾತಗಳು ತೆಗೆದು ನಿಂತು ಹಾಡುವೇನೋ ನಿನ್ನ ಹಿರಗುಡುವಕ್ಕಿ ತುರುಬಿನಲ್ಲಿ ಹರಳ ಯಾಕ ಎತ್ತ ಮಲ್ಲಿಯ ಋಷಿ ಅಗಸ್ತ್ಯರು ಬಂದ ಮ್ಯಾಲೆ ನುಂಗುವ ಕಾರಣೇನೋ ಆ ಹರಳ ಯಾರು ಜವಾಬು ಕೊಡು ಆ ಹರಳ ಯಾರು ಜವಾಬ ಕೊಡುವ ಹಿಡಿದು ಐದು ಮಂದಿ ಗಂಡದರಿದ್ದು ಆರ್ನೇದವಾಗ ಹೊಳ್ಳಿ ನೋಡುವುದು ಕರೆ ಹೇಳ ನಿನ್ನ ದ್ರೌಪದಿ ಧರ್ಮ ಹೌದೇನೋ ಹಳ್ಳ ಕಾಯಿ ಹತ್ತಲಾಕ ಹೋಗಿತ್ತು ಸರಿ ಇಲ್ಲೇನೋ ಅದೇ ಕಾರಣ ಈಕೆಯ ಮರ್ಯಾದೆ ಎಲ್ಲ ತೆರೀಲಿಲ್ಲೇನೋ ಬೃಹಸ್ಪತಿಗಳಲ್ಲಿ ಕೋರ ಚಂದ್ರ ಕಲಿತನ ಸಾಲೆ ತಾರಾಚಂದ್ರಗ ಮುನ್ಕೋಳಾಕ ಕರೀಲಿಲ್ಲೇನು ಬಸರಾಯಿ ಬುಧನ ಹಡದಳ ತಿಂಡಿ ಮುರಿಲಿಲ್ಲೇನೋ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ 4 ದುಡ್ಡು ಆಗಿರ್ಬೇಕಂತ ಅವ ಹಿಂದಿನ ಬಹಳ ಗುಣಂತ್ರ ಬಿದ್ದಾನೆ ಮಾಸ್ತರಾಗ ಅಮಾಸೆ ಕತ್ಲೆ ಕಾಣಿಸ್ತಾ ನೋಡ್ರಿ ಅಮಾಸೆ ಕತ್ಲೆ ಒಂದ್ 8 ದಿನ ಬಿಡ್ರಿ ನೀವು ಕರಿ ಅಡಿಯಾಗ 8 ದಿನ ಮನುಷ್ಯರ ಕೈಗೆ ಸಿಗಲ್ಲ ಅವ ಮತ್ತ ಸಿಕ್ಕರೆ ದೇವಿನ ಕೈಗೆ ಸಿಗಬೇಕು ಯಾವ ತರ ಹುಟ್ಟಿದ ಮಾಸ್ತರನಿ ಎಮ್ಮೆ ಕರ ಆಗ್ಯಾರ ಸಣ್ಣ ಈಗ ಅರ್ಧ ಹಂದಿ ಓಡ್ ಹೋದ ಇಲ್ಲಿ ನಮ್ಮ ಬಲಿಹು ನಿನ್ ದನಿ ಕೇಳಿ ಬರೋಬರಿ ಅದ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಚಲೋ ಹೇಳ್ರಿ ಮಾಸ್ತರ ಹೋಗೋ ಹೊತ್ನ್ಯಾಗ 4 ದುಡ್ಡು ಆಗಿರ್ಬೇಕಂತ ತಿಳ್ಕೊಂಡು ಇದೊಂದು ಪ್ರಶ್ನೆ ಎಲ್ಲಾ ಕಡೆ ಕೇಳ್ತಾರೆ ಯೂಟ್ಯೂಬ್ ಭಾಳ ಕೇಳಲ್ರಿ ಬಾಳ ಮಂದಿಗೂ ಕೇಳಾಳಕಿ ಹೌದಲ್ರಿ ಈಗ ಈಕಿನ ಹಳಿ ಬೇರೆ ಹಂಗಾಗ್ಯದಂದ್ರ ಹೌದು ಗಂಡ ಬಾಳ ಸಮಾಧಾನ ಇದ್ನತ್ರಿ ಮನ್ಯಾಗ ಹೌದಲ್ರಿ ಸಮಾಧಾನ ಇರಟ್ಟೆ ಇರ್ತಾನ್ರಿ ಅವ ಸಿಟ್ಟಿಗೆ ಬಂದಪ್ಪ ಅಂತಂದ್ರೆ ಈಕಿಂದು ಮಗಳದು ಹೋತದ ಕಡೆ ಹೌದು ಅವ ಸಮಾಧಾನ ಇದ್ದ ಗಂಡ ಅಂಜಿಸಿಕೆ ಏನ್ ಮಾಡ್ಲಕತ್ತಳು ಏನ್ ಮಾಡ್ತಾಳ ದಿನ ಜಗಳನೇ ತೆಗಿಲಿಕತ್ತಳು ಮನ್ಯಾಗ ಹೌದಲ್ರಿ ಅವನಿಗೂ ಗೊತ್ತಾಗ್ಲಿಲ್ರಿ ಯಾಕ ಏನಾಗ್ಯದ ಎದ್ರ ಸಂಬಂಧ ಜಗಳ ತೆಗಿಲಿಕತ್ತಿದಿ ಹೌದು ನೀ ಮಾತ್ರ ದುಡಿಯಾವಲ್ಲ ದುಃಖ ಬಡಿಯಾವಲ್ಲ ನನಗೊಂದ್ 10,000 ರೂಪಾಯಿ ಕೊಡಿಕೆರೆ ಒಂದ ಎಮ್ಮಿ ತಂದು ಕೊಡುವ ಅಮಲಿಕಿ ಹೈನ ಮಾಡ ಬಹಳ ಶ್ರೀಮಂತರಾಗಾರ ಊರಾಗ ಈಕಿನ ಲೆಕ್ಕ ಹಿಂಗ ನಾನು ಹೈನ ಮಾಡ್ತೀನಿ ಸ್ವಲ್ಪ ಸೌಕರ್ಯ ಆಗ್ತೀನಿ ಊರಾಗ ಸ್ವಲ್ಪ ಒಂದ್ 10,000 ರೂಪಾಯಿ ಕೊಡಿಕೆರೆ ಒಂದ್ ಎಮ್ಮಿ ತಂದು ಕೊಡುವ ಅಂದಲಿಕ್ಕಿ ಹೌದು ಯಾಕಾಗಲಕ್ಕ ತಿಳ್ಕೊಂಡು ಸಾಲ ಮಾಡಿಕೆರೆ ಅವ ತಲೆ ಕೆಡಿಸ್ಕೊಳ್ಳಿಲ್ಲ 10,000 ರೂಪಾಯಿ ಕೊಟ್ಟು ಒಂದ್ ಎಮ್ಮಿ ತಂದು ಕೊಟ್ಟ ಅವ ಸಾಲ ತೆಗೆದ್ಕೆರೆ ಹೌದು ತಂದು ಕೊಟ್ಟಕೆರೆ ಮುಂದೆ ಏನಾಯ್ತು ಮುಂದ್ ಥೋಡೆ ದಿನ ಆದಾಗ ಮಾಸ್ತರ ಎಮ್ಮಿಗೆ ಇರೋದ್ರಿ ಅಂದ್ರೆ ಇರೋದ ಈತು ಎಮ್ಮಿಗೆ ಥೇಟ್ ಕೊಣನೇ ಇರೋದು ಮಗನ್ ಅದೋಬಿ ಕೊಣ ಇರೋದ ಮಾಸ್ತರ ಹೌದು ಮುಂದ್ ನಡೆಸಲಿಕ್ಕೆ ಹೈನ ವ್ಯಾಪಾರ ಹ್ಯಾಂಗ ನಡೆಸ್ಯಾಡ್ರಿ ಅದ ಏನು ಬೆಣ್ಣಿ ಕಾಸೋದು ತುಪ್ಪ ಮಾಡೋದು ಮೇಲೆ ಲಿಕ್ಕಿ ಹೊಡೆಯೋದು ಬೆಣ್ಣಿ ಉಳ್ಕೊಂಡು ಎಲ್ಲ ಈಗ ಹಿರಿಯ ಮನುಷ್ಯರು ಇರ್ತಾರ್ರಿ ಆಯಿ ಅವ್ವ ಅವ್ ಕೊಯ್ದು ಮಾರೋದು ಮತ್ ಅದೇ ಊರಾಗಿನ್ ತವ್ರ ಮನಿ ಇದ್ದಾಡ್ ಗಂಟೆ ಎಲ್ಲ ತವ್ರ ಮನೆಗೆ ಕೊಡೋದು ಪಾರ್ಸಲ್ ಮಾಡೋದು ಹಿಂಗೆ ನಡೀತಿ ಮಾಸ್ತರ ಸಾಕ ಹೋಯ್ತ್ರಿ ಮಾತಾ ಹೋಯ್ತು ಬಹಳ ದಿನ ಹೋದ್ಮೇಲೆ ಏನ್ ಮಾಡ್ತಾನ ಆ ಎಮ್ಮಿಗೆ ಸಾವುಕಾರ ರೊಕ್ಕ ಕೊಟ್ಟನಲ್ರಿ ಏನು ಬಸಪ್ಪ ಮತ್ತ 10,000 ರೂಪಾಯಿ ಆಯ್ತು 3 ತಿಂಗಳಾಯ್ತು ಮಗನ ಯಾವಾಗ ಕೊಡ್ಬೇಕಲತ್ತಿದಿ ಕೊಡ್ಬೇಡಲತ್ತಿದಿ ಆಯ್ತ್ರಿ 3 ತಿಂಗಳಾಗ ಹೇಳ್ತಿಯಲ್ಲ ಹೈನ ಮಾಡ್ಕೇಸಿ ರೊಕ್ಕ ಗೋಳಿ ಮಾಡಿರ್ಬೇಕು ನಾಳೆಗೆ ತಂದು ಕೊಡ್ತೀನಿ ಸಾವುಕಾರ ಅಂದಿವ ಅಂದ ಅದ್ರ ಮೇಲೆ ಬಂದು ಹೆಣ್ತಿ ಕೇಳ್ತಾನ್ರಿ ಮಾಸ್ತರ್ ಇವ ಏನತ್ತ ಏನ ಮತ್ತ ಹೈನ ಮಾಡ್ಕೇಸಿ ರೊಕ್ಕ ಗಳಿಸ್ತಾ ಅಂದಿದಿ ಭಾಳ ಮಾಡ್ತಾ ಅಂದಿದಿ ಆ ಎಮ್ಮೆ ಸಾವುಕಾರ ಮತ್ತ ಕೇಳ್ತಾನ ಸಾಲ ಮಾಡ್ತಂದು ಕೊಡು ವಾಪಸ್ ಎಷ್ಟ್ರಿ ಅಂತ ಕೇಸಿ ಇವಾಗ ಕೇಳ್ಯಾನ ಅವಾಗ ಏನಂದ್ರು ಹಂಗ್ಯಾಕ್ರಿ ನೀವು ಹೊಲ್ದ ಬಂಕಸಿ ನೀವೇ ಮಜ್ಗಿ ಮತ್ತ ತುಪ್ಪ ಎಲ್ಲ ನೀವೇ ತಿಂದಿರಿ ನಾನ್ ಸುಮ್ಮನೆ ಇಟ್ಟಿಲ್ಲ ಎಲ್ಲಿ ರೊಕ್ಕ ಬರ್ತಾವ ಅಂತ ಹಾರಸೆ ಹೊಡೆದ ಗರೀಬ್ ಗಂಡ ಮೊದಲೇ ಅವ ಅಲ್ಲ ಅವನಿಗೆ ಜೀವನೇ ತಗೊಂಡ್ ವಿದ್ಯಾಶ್ರೀ ಜೀವನೇ ತಗೊಂಡ್ ಅಂತ ತಿಳ್ಕೊಂಡು ಮನಸ್ಸಿಗೆ ಮಸ್ತಾರ ತಿಳ್ಕೊಂಡು ಏನ್ ಮಾಡ್ದ ಈಗ ಏನ್ ನಂದ್ರಿಗೆ ಅಂತದು ನಡೀಪ ನಂದ್ರಿಗೆಲಿಕ್ರಿ ಹೋಗ್ಬರಮ್ಮ ಅಂತ ಕೇಸಿಂದ ಬಂದ ಎಲ್ಲಿ ಮಸೂತಿಗೆ ಬಂದ ಮಸೂತಿ ಬರೋರಾಗ ಏನಾಗಿತ್ತು ಮಸೂತಿಗೆ ಬರೋದ್ರ ನಮ್ಮ ಬಾಬಾ ಸಾಬ್ರು ಕುಂತಾರ ಅಲ್ಲಿ
ಬಂಗಾಲಿ ಬಂಗಾಲಿ ಬಾಬಾ ಸಾಹೇಬ್ರು ಕುಂತಾರ ಯಾಕೋ ಬಸಪ್ಪ ಏನಾಗ್ಯದ ಇವತ್ತು ಹೊಂಟಿದ್ ಯಾಕೋ ಬಹಳ ದಿನ ಆದ್ಮೇಲೆ ಅಂತ ಅವಾಗ ಕೇಳ್ಯಾರ. ಹೌದು ಏನಾಗಿಲ್ರಿಪ್ಪ ಮನ್ಯಾಗ ಮಾತ್ರ ತುಪ್ಪದು ಮಜ್ಜಿಗೆದು ಮಸಿದು ಬಹಳ ಕಳತ ನಡೆದ್ರಿ ನಮ್ಮ ಮನ್ಯಾಗ. ಈಗ ಒಂದು 10,000-10,000 ರೂಪಾಯಿ ಕೊಡ ಸಾಕೊಂಡ್ ಸಾಲ ತಂದು ಎಮ್ಮಿ ತಂದಿದ ಕಟ್ಟಿನಿ ಮನೆಗೆ ಯಾರೋ ಕಳತನ ಮಾಡಲ್ತಾರಿ. ಇದು ಅಪರಾಧ ಹೇಳ್ತೀನಿ ನನ್ನ ಮೇಲೆ ಹೊರಶ ಅಂತ ಇವ ಅಂದ. ಯಾಕಾಗಲ್ಲ ತಗೋ ಈ ಪರಿ ಆಗ್ಯದಂದ್ರ ಒಂದ್ 3 ಹಳ್ಳ ಕೊಡ್ತೀನಿ ಹಿಂಗ. ಹೌದು ಅವ ಹಳ್ಳ ಒಯ್ದ ಕೇಸಿಂದ ನೀನ್ ಹೆಂಡತಿ ಎಲ್ಲಿ ಮಜ್ಗಿ ಕಟ್ತಾವ ತುಪ್ಪದು ಅಲ್ಲೇ ಒಯ್ದ ಕಟ್ಟ ಅಂತ ಹೇಳ್ದ. ಕಟ್ಟು ಹಿಂಗೆ ಮಾಡ ಹೇಳ್ದಂಗೆ ಅಂತ ಹೇಳ್ದ. ಮುಂದೆ ಇವಾಗ ತಗೊಂಡ್ ಕೇಸಿನ ಮಾತ್ರ ನೆಲವಿಗೆ ಹೋಗಿ ಕಟ್ಟದ ನೆಲವಿ ಹೋಗಿ ಕಟ್ಟದ ಕಟ್ಟ ಕೇಸಿಗೆ ಎಲ್ಲ ಮಜ್ಗಿ ಪಿಜ್ಗಿ ಎಲ್ಲ ಮಾಡ ಕೇಸಿಂದ. ಹೌದು ಮಾತಾಗಿ ಇದು ತಿನ್ಬೇಕಂತ ಹೋಗಿ ಬೆಣ್ಣೆ ತಿನ್ಬೇಕಂತ ಏನಾಗ್ಯದ ಕೈ ಹಾಕ್ತಾರ ಕೈ ಮೇಲೆ ಸಿಕ್ಕ ಬಿದ್ದದ. ವಿದ್ಯಾಶ್ರೀದು ಕೈ ಮೇಲೆ ಸಿಕ್ಕಿ ಬಿದ್ದದ. ಹತ್ತು ಹೆಂಗ್ಸ 1 ಗಂಟೆ ಚೀರ ಯಾರು ಬಂದಿಲ್ಲ. ಆ ಬಾರ ಬಿಸಿಲಾಗ ಏನ್ ಮಾಡ್ಯಾರ್ರಿ ನೆರಮನಿ ಮುದುಕಿ ಬಂದಳಲ್ಲಿ. ವಿದ್ಯಾಶ್ರೀ ಸ್ವಲ್ಪ ಬಿಸಿಲು ಭಾಳ ಮಜ್ಜಿಗೆ ಕೊಡು ಅಂತ ಕಿಸಿ ಹಾಕಿ ಅಂದವ. ಅವಾಗ ಈಕಿ ಏನಂತಾಳ ಅಕ್ಕ ಒಂದ್ ಸರಿಗೆ ಯಾಕ ಇವತ್ತು ಮಾರಾಟ ಎಲ್ಲ ನಿಂಗೆ ಕೊಡ್ತೀನಿ ಜರ ಒಳಗ್ ಹೋಗಿ ಜರ ಕೈ ಬಿಡಿಸ್ಬಂತ ಹಾಕಿ ಒಳ್ಳೆಳ. ಹೌದು ಇದು ಮುದುಕಿ ಆಚೆದೆಲ್ಲ ಏನ್ ಮಾಡ್ಯಾರ್ರಿ ಯಾಕೋ ನಮ್ಮ ಮೊಮ್ಮಕ್ಕಳು ಬಿ ಕುಡಿಯಪ್ಲಿ ಆಗ್ಯದ ಅವಕ್ ಬಿ ಇಡ್ತೀನಿ ಆ ಸಣ್ಣ ಚರಿಗೆ ಇಟ್ಟು ದೊಡ್ಡ ಸಟ್ಟ ತರಬೇಕಂತ ಅಕ್ಕಿನೂ ಬಂದ ತಗೊಂಡ್ ಬಂದಾಳ. ಆ ಸಟ್ಟ ತಗೊಂಡ್ಬಂದ್ ಅಕ್ಕಿನ ಏನ್ ಮಾಡ್ಯಾಳ ಮಾಸ್ತರ್ ಬಿಡಿಸ್ಬೇಕಂತ ಹೋಗ್ಯಾಳ. ಅಕ್ಕಿನೂ ಅಲ್ಲಿ ಹತ್ಕೊಂಡ್ ಬಿದ್ದಾಳ. ಹೌದೌದು ಹತ್ಕೊಂಡ್ ಬಿದ್ದಾಳ. ಬಿದ್ದಾದ್ಮೇಲೆ ಅವ ಬಂದ ನೋಡ್ರಿ ಯಾರು ಮತ್ತೊಬ್ಬ ಲುಂಗಿ ನಮ್ಮ ಲುಂಗಿ ಸಾಬ್ ಸ್ವಾಮಿ ಇಲ್ಲ ನೋಡಿವ ಹಿಂದಿನ ನೋಡ್ರಿ ದಿನ ಹಿಟ್ ನಡ್ಕೊಳಕ್ ಬರ್ತಿದ್ದ ಇವ 500. ಅವ ಏನ್ ನೋಡ್ರಿ ಅದು ಲುಂಗಿ ಮೇಲೆ ಬಂದು ಒಳಗ್ ಚಡ್ಡಿ ಹಾಕೊಂಡಿಲ್ರಿ ಯಾವಾಗ ಚಡ್ಡಿ ಹಾಕೊಂಡಿಲ್ಲ ಇಲ್ಲಿ ಬಂದು ಈಗ ತಾಯಿ ಯಾರಿದ್ರಿ ಹಿಟ್ ನೀಡುವ ಅಂತ ಅವ ಅಂದಾನ. ಹೌದೌದು ತಮ್ಮ ನಿಂಗೆ ಒಂದೇ ಸರಿ ಹಿಟ್ ನೀಡಲ್ಲ 5-6 ಸರಿ ಹಿಟ್ ನೀ ಕೊಡ್ತೀನಿ ನಮ್ ಜರ ಕೈ ಬಿಡಿಸ್ಬಾಪ ಅಂತ ಹಾಕಿ ಕರ್ದಾವ. ಹೌದು ಅಲ್ಲ ಊರಿಗೂ ತಿರ್ಗಾಡ್ರ 5-6 ಸೇರಿ ಆಗಿಲ್ಲ ಹಿಟ್ಟೆ ಇವತ್ತ ಒಬ್ಬನೇ ಕೊಡ್ತಾನ ಇದೊಂದು ಬಿಡಿಸಬೇಕಂತ ಅವನು ಒಳಗ್ ಬಂದ್ ಮಾಸ್ತಾರ. ನಾನು ದಯವು ತೆರಿ ತಂದವ ಒಳಗ್ ಬಂದ ನೋಡ್ತಾನೆ ಇಬ್ರು ಜೊತೆ ಬಿಡಲ್ತಾರ. ಇವ್ರಿಬ್ರಿಗೆ ಬಿಡಿಸ್ಬೇಕಂತ ಅವ ಬಿ ಕೈ ಹಾಕ್ಯಾನ. ಅವ್ರಿಬ್ರು ನೋಡ್ಬೇಕು ಇವ ಬಿ ಸಿಕ್ಕಿ ಬಿದ್ದ. ಅದ್ರ 10 ಗಂಟೆ ಆಯ್ತು ಅದಕ್ಕೆ ಸಿಕ್ಕಿ ಬಿದ್ದ ಏನ್ ನಡೀತು ಮಾಸ್ತರ ಸಿಕ್ಕಿ ಬಿದ್ದ ತಳಗೆ ನಮ್ದು ಇದಲ್ಲ ಕ್ವಾಣ ಅಲ್ಲೇ ಕಟ್ಟ ಬುಡಕೆ 3 ಮಂದಿ ಬುಡಕ ಈ ಕುರ್ಸನೆ ಕ್ವಾಣ ಮಳ್ಳಿ ಒಂದು ಖರಾಬ್ ಚಟ ಐತ್ರಿ. ಹಂಗ ಇವ್ರು ಬದಲೇ ಬಟ್ಟೆ ಬಹಳ ತಿಂತಿತ್ತದು. ಬಟ್ಟೆ ತಿಂಬ ಚಟ ಖರಾಬ್ ಕ್ವಾಣಕ್ ಬಿದ್ದಿತ್ತು. ಅರಬಿ ತಿನ್ನೋ ಚಟ ಇತ್ತು. ಅರಬಿ ತಿಂಬ ಚಟ ಐತಿ ಹಿಡಿದು ಮತ್ತೆ ಅಂಟರ್ಕಾಲ್ ಕೊಟ್ಟು ಮುದುಕಿ ಸೀರೆಗೆ. ಹೌದು ಮುದುಕಿ ಸೀರೆ ಹಿಡಿದ ಮಾಸ್ತರ ಪೂರ ಓಪನ್ ಮಾಡ್ಬಿಡ್ತು ಮುದುಕಿಗೆ. ಈ ಮಾಲಕ್ದಿ ಝಲ್ ತೋಡ್ರಿ ಒಳಗ ಝಲ್ ನಡೀತು. ಆಕಿನ ಬಿಟ್ಟು ಮನಿ ಮಾಲಕ್ತಿ ಹಿಡಿತು. ಆಕಿನ ಸೀರೆನು ಜಾಗತ್ತು. ಇವ್ರು ಮೂಗಾರ್ದು ಬದಲೇ ಮಾಡ್ತಿತ್ತು ಮಾಸ್ತರ ಕೋಣ. ಇದನ್ನು ಬದಲಾಗಿ ನಿಂತು ತಾಳಿದನು ಎಲ್ಲ 3 ಬದಲೇ ನಿಂತು. ಈಗ ಮತ್ತೊಂದ್ ಚಟ ಏನಿತ್ತು ಮಾಸ್ತರ ಅರಬಿ ತಿಂದಿ ಮತ್ತ ಹಾಲು ಕುಡಿಯೋ ಚಟ ಐತಿ ಇದಕ್ಕೆ ಮತ್ತ ಹಾಲು ಚಟ ಕುಡಿಯಾಗ ಏನ್ ಮಾಡೋದ ಮಾಡ್ತು. ಅಟ್ರೊಳಗ ಬಂದ ನೋಡ್ರಿ ನಮ್ಮ ಯಾರು ಮನಿ ಮಾಲಕ ಅದವ ಬಂದ ಮಾಲಕ. ಹೌದು ಮನಿ ಮಾಲಕ ಬಂದಿ ಅವಾಗ ನೋಡ್ತಾನ ಏನತ್ತ ಈಗ ಎಲ್ಲ ತಿಂದ್ರಿ ಅಂತ ನನ್ನ ಮೇಲೆ ಅಪರಾಧ ಹೊರಸಿದೀನಿ. ಮನ್ಯಾಗ ಕುಂತ ತುಡುಗಾಟ ನಡೆಸಿದ ಅಂತ ಕೇಸಿಂದ ಏನ್ ಮಾಡದ ಈಕಿನ ತಲಿ ಬೋಸಿ ಅರ್ಧನೇ ಸೋಣ ಹಚ್ಚೇನ್ರಿ ನಡಿಲಿಲ್ಲ ತವ್ರ ಮನೆಗೆ ಅಂತ ಕೇಳಿ ಕೊಡ್ ಕಳ್ಸ್ಯಾನ. ಹೌದು ಅದು ಹಂಗೆ ಕುಡಿದ್ರಿ ಹಾಲು ಹೆಂಗ್ ಕುಡಿದ್ರ ಹಂಗ ಆಗ್ಬಿಡ್ದ ಮಾಸ್ತರ. ಅವಾಗ 3 ಮಂದಿ ಕಡೆ ದಂಡ ತಗೊಂಡೋಣ ತಗೊಂಡಲ್ರಿ ಬಡ್ಡಿಗೆ ಬಡ್ಡಿ ಹಚ್ಚಿ ಬಡ್ಡಿ ಹಚ್ಚಿ ಎಮ್ಮೆ ಕೊಟ್ಟಾನ. ನಡೀಲಿ ಮಾಸ್ತರ ಬರೋಬ್ರಿ. ದೇವಸ್ಥಾನ ದೇವಸ್ಥಾನ ನಡೀಲಿ ಮಾಸ್ತರ. ಸುಮ್ಮನೆ ಕೂಡ ಇಷ್ಟು ಮಂದಿ ನೀವೇ ಹೇಳ್ತಿದ್ರ